ಆರ್ಸಿಬಿ ಕಾಲ್ತುಣಿತದ ಪ್ರಕರಣ ಸಂಭ್ರಮಾಚರಣೆ ವೇಳೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಇದಕ್ಕೆ ಪೊಲೀಸರೇ ಕಾರಣ ಅಂತ ಕಮಿಷನರ್ ಅವರನ್ನ ಸೇರಿ ಇನ್ನ ದೊಡ್ಡ ದೊಡ್ಡ ಅಧಿಕಾರಿಗಳನ್ನ ಅಮಾನತು ಮಾಡಲಾಗಿದೆ. ಬಟ್ ಇದು ಸರಿ ಇಲ್ಲ ಎಂಬುದು ಜನರ ಅಭಿಪ್ರಾಯ ಆಗಿರುತ್ತೆ. ಬಟ್ ಸರ್ಕಾರ ಏನ್ ಮಾಡುತ್ತೆ, ಅವರವರೇ ತೀರ್ಮಾನ ಮಾಡಿ ಪೊಲೀಸರೇ ಇದಕ್ಕೆ ಕಾರಣ ಅಂತ ಅನ್ಬಿಡ್ತಾರೆ. ಬಟ್ ನಿಷ್ಠೆಯಿಂದ ಕೆಲಸವನ್ನ ಮಾಡಿದ್ರು ಪೊಲೀಸರು. ಅವತ್ತು ಕಂಪ್ಲೀಟ್ ಆಗಿ ಪ್ರತಿಯೊಬ್ರು ಕೂಡ ನೋಡಿರ್ಬೋದು. ಕಮಿಷನರ್ ಆದಂತ ಬಿ ದಯಾನಂದ್ ಅವರು ಕೂಡ ಅಷ್ಟೇ, ಮಳೆ ಬರ್ತಾ ಇದ್ರು ಅದನ್ನ ಲೆಕ್ಕಿಸದೆ ಸ್ಟೇಡಿಯಂ ಹತ್ರನೇ ಎಲ್ಲರಿಗೂ ಕೂಡ ರಕ್ಷಣೆಯನ್ನ ಕೊಡ್ತಾ ಇದ್ರು. ಬಟ್ ಅದು RCB ಮ್ಯಾನೇಜ್ಮೆಂಟ್ ಅವರ ಒಂದು ಕಂಪ್ಲೀಟ್ ಆಗಿ ನೆಗ್ಲಿಜೆನ್ಸಿಯಿಂದ ಆಗಿರುವಂತದ್ದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ. ಗೇಟ್ ಹತ್ರ ಆಗಿದ್ದದು, ಅದ್ ಬಿಟ್ರೆ ಬೇರೆ ಎಲ್ಲೂ ಕೂಡ ಆ ರೀತಿ ಆಗಿಲ್ಲ. ಕಳೆದ 35 ವರ್ಷದಿಂದ ರಜೆ ತೆಗೆದುಕೊಳ್ಳದೆ ತಮ್ಮ ಕರ್ತವ್ಯವನ್ನ ಚಾಚೂ ತಪ್ಪದೆ ಪಾಲಿಸುತ್ತಿದ್ರು. ಯಾವುದೇ ರೀತಿ ಸಮಾರಂಭಗಳಿಗೆ ಹೋಗ್ತಾ ಇಲ್ಲ. ಎಂಥದ್ದೇ ಒಂದು ಪರಿಸ್ಥಿತಿ ಆದ್ರೂ ಕೂಡ ತುಂಬಾ ಅಂದ್ರೆ ತುಂಬಾನೇ ಕಷ್ಟದಲ್ಲಿಯೇ ಕೆಲಸವನ್ನ ಸಹ ಮಾಡ್ತಾ ಇದ್ರು. ಬಿ ದಯಾನಂದ್ ಅವರು ಸ್ವತಃ ತಮ್ಮ ಮಕ್ಕಳ ನಾಮಕರಣಕ್ಕೂ ಕೂಡ ಹೋಗಿಲ್ವಂತೆ. ಇನ್ನ ಸಂಬಂಧಿಕರ ಯಾವುದೇ ಫಂಕ್ಷನ್ ಗಳಿಗೂ ಕೂಡ ಅಟೆಂಡ್ ಮಾಡಕ್ಕೆ ಆಗ್ತಾ ಇರಲಿಲ್ಲ. ಈ ರೀತಿ ನಿಷ್ಠೆಯಿಂದ ಅಧಿಕಾರವನ್ನ ಪಾಲಿಸುತ್ತಿದ್ದಂತ ಬಿ ದಯಾನಂದ್ ಅವರು ಅಮಾನತು ಮಾಡಿದ್ದು ತುಂಬಾ ಜನರಿಗೆ ಸಹಿಸಕ್ ಆಗ್ತಿಲ್ಲ. ಯಾಕೆಂದ್ರೆ ಇವರಿಗೆ ತುಂಬಾನೇ ಫ್ಯಾನ್ಸ್ ಗಳು ಇದ್ರು. ಇವರ ಒಂದು ನಿಷ್ಠೆಯ ಕೆಲಸ ಎಲ್ಲರಿಗೂ ಕೂಡ ಇಷ್ಟ ಆಗಿತ್ತು. ಬಟ್ ಅಮಾನತು ಮಾಡಿದ್ದು ಸರಿಯಿಲ್ಲ ಎಂಬುದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗುತ್ತಿದೆ. ಇದ್ರ ಬಗ್ಗೆ ನೀವೇನಂತೀರಾ? ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ.